ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಮತ್ತು ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲರ ಬೆಂಬಲಿಗರ ಮಧ್ಯೆ ದುಬುಲ್ಗುಂಡಿಯಲ್ಲಿ ಮಾತಿನ ಚಕಮಕಿ. ದಿನಾಂಕ 25ರವರೆಗೆ ಶ್ರೀ ಗೊಮ್ಮಟೇಶ ಉತ್ಸವ ಕಾರ್ಯಕ್ರಮ ಹಾಗೂ ಆಯುರ್ವೇದಿಕ್ ಕಾಲೇಜಿನ ಬಿಎಂಎಸ್ ಪದವಿ ಪ್ರದಾನ ಸಮಾರಂಭ. ಎಸ್ಟಿ ಜಾತಿ ಪ್ರಮಾಣ ಪತ್ರ ಜಾರಿಗಾಗಿ ಕರ್ನಾಟಕ ಪ್ರದೇಶ ಕುರುಬ ಸಂಘ ಸೇಡಂ ತಾಲೂಕು ಘಟಕದಿಂದ ಪ್ರತಿಭಟನೆ. ಹಾವೇರಿ ನಗರದ ಹುಸೇನ್ ಸಾಬ್ ಎಂಬ ವ್ಯಕ್ತಿಯೊಬ್ಬರು ಕಲ್ಕೆರೆ ಗ್ರಾಮದ ದಲಿತರಿಗೆ ಮಂಜೂರಾಗಿದ್ದ 2 ಎಕರೆ ಭೂಮಿ ಕೋಳಿ ಫಾರಂ ರದ್ದತಿಗೆ ಶ್ರುತಿ ಆಗ್ರಹ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ವಿಧಾನಸಭಾ ಮತಕ್ಷೇತ್ರದ ದುಬುಲ್ಗುಂಡಿ ಗ್ರಾಮದ ಜಲಜೀವನ ಮಿಷನ್ ಜೆಜೆಎಂ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಪ್ರಶ್ನಿಸಿದ್ದಕ್ಕೆ ಜನಪ್ರತಿನಿಧಿಗಳು, ದುಬುಲ್ಗುಂಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಅಧಿಕಾರಿಯ ಮೇಲೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಬಿಜೆಪಿ ಶಾಸಕರಾದ ಸಿದ್ದು ಪಾಟೀಲರ ಹಾಗೂ ವೇದಿಕೆ ಮೇಲೆ ಇದ್ದ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲರ ಬೆಂಬಲಿಗರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಅಲ್ಲದೆ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲರು ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲರ ಬೆಂಬಲಿಗರಿಗೆ ಏಕವಚನದಲ್ಲಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಗೌಂಡು ವರ್ತನೆ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಮತಕ್ಷೇತ್ರದ ದುಬುಲ್ಗುಂಡಿ ಗ್ರಾಮದ ಜೆಜೆಎಂ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಪ್ರಶ್ನಿಸಿದ್ದಕ್ಕೆ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಅಧಿಕಾರಿಯ ಮೇಲೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಶಾಸಕರಾದ ಸಿದ್ದು ಪಾಟೀಲರು ಅವ್ಯಾಚ ಶಬ್ದಗಳಿಂದ ಬೈಯುವ ಮೂಲಕ ತಮ್ಮ ಘನತೆಯನ್ನು ತಾವೇ ಕಳೆದುಕೊಂಡಿದ್ದಾರೆ. ಕಳೆದ ಹಲವು ತಿಂಗಳುಗಳಿಂದ ಹುಮ್ನಾಬಾದ್ ಬಿಜೆಪಿ ಶಾಸಕರಾದ ಸಿದ್ದು ಪಾಟೀಲರ ಹಾಗೂ ಮಾಜಿ ಸಚಿವ ಮತ್ತು ಶಾಸಕರಾದ ರಾಜಶೇಖರ್ ಪಾಟೀಲರ ಸಹೋದರರಾದ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮತ್ತು ಭೀಮರಾವ್ ಪಾಟೀಲರ ಮಧ್ಯೆ ಸರ್ಕಾರಿ ಕಾರ್ಯಕ್ರಮ ಹಾಗೂ ಸಭೆ ಮತ್ತು ಸಮಾರಂಭಗಳ ಕುರಿತು ಶಿಷ್ಟಾಚಾರದ ಬಗ್ಗೆ ವಾದ ವಿವಾದ ನಡೆಯುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೂ ಹಾಲಿ ಹಾಗೂ ಮಾಜಿ ಶಾಸಕರ ಮಧ್ಯೆ ಆರೋಪ ಪ್ರತ್ಯಾರೋಪ ಜುಗಲ್ಬಂದಿ ಮಾತ್ರ ಮುಗಿಯುತ್ತಿಲ್ಲ. ಇದು ಹೀಗೆ ನಡೆದರೆ ಹುಮ್ನಾಬಾದ್ನಲ್ಲಿ ಶೀಘ್ರ ಉಪ ಚುನಾವಣೆ ನಡೆಯುವ ಸಾಧ್ಯತೆಗಳು ಕಂಡು ಬರುತ್ತವೆ ಅಲ್ಲವೇ? ಯಾರ ಪहिले ಶಾಸಕರದ್ದು ಹಾಕಿರಲಿಲ್ಲ ಶಾಸಕರದು ಹಾಕಿರಿಲ್ಲ. ಅವ್ರು ಹಾಕಿಲ್ಲ ಅಂತಂದ್ರೆ ನಂದು ಬಿ ಹಾಕ್ಬೇಡ್ರಿ. ಪहिले ಹಾಕಿಲ್ಲ ನಮ್ದು ಹಾಕಿರಿಲ್ಲ, ಈಗ ಹಾಕಿಲ್ಲ. ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಶ್ರೀ ಗೊಮ್ಮಟೇಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಎನ್.ಎ. ಮಗದಮ್ಮ ಅವರು ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡುತ್ತಾ, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆ ಅಂಕಲಿಯಲ್ಲಿ ಪದವಿ ಪ್ರದಾನ ಸಮಾರಂಭ ದಿನಾಂಕ 25ರವರೆಗೆ ನಡೆಯಲಿದೆ ಎಂದು ಹೇಳಿದರು. ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಒಂದಾಗಿರುವ ಶ್ರೀ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಎನ್.ಎ. ಮಗದಮ್ಮ ಅವರು 3 ದಿನಗಳ ದಿನಾಂಕ 23ರಿಂದ 25ರವರೆಗೆ ನಡೆಯುವ ಶ್ರೀ ಗೊಮ್ಮಟೇಶ ಉತ್ಸವ ಕಾರ್ಯಕ್ರಮ ಹಾಗೂ ಆಯುರ್ವೇದಿಕ್ ಕಾಲೇಜಿನ ಬಿಎಂಎಸ್ ಪದವೀಧರರ ಪದವಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮೊಟ್ಟ ಮೊದಲಿಗೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಹೊಸ ರೀತಿಯ ಶರೀರ ಛೇದನ ಶರೀರ ಶಾಸ್ತ್ರ ಮಷಿನ್ ತರಿಸಲಾಗಿದೆ. 3D ಎಫೆಕ್ಟ್ ನಲ್ಲಿ ತೋರಿಸಲಾಗುವ ಯಂತ್ರವನ್ನು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಲಾಗುವುದು. ಸಿಬಿಎಸ್ಇ ಸ್ಕೂಲ್ ಹಾಗೂ ಪಿಯು ಕಾಲೇಜಿನ ಗುದ್ದಲಿ ಪೂಜೆಯನ್ನು ಮಾಡಲಾಗುವುದು. ಈ ಕಾರ್ಯಕ್ರಮಗಳು ಸತತವಾಗಿ 3 ದಿನಗಳ ಕಾಲ ನಡೆಯಲಿವೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಅಥಾಣಿ ಶಾಸಕ ಲಕ್ಷ್ಮಣ್ ಸವದಿ, ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ, ಮಾಜಿ ಶಾಸಕ ವಿಕಮೂರ್ ಪಾಟೀಲ್, ಚಿಕ್ಕೋಡಿ ಸದಲಾಗ್ ಶಾಸಕ ಗಣೇಶ್ ಹುಕ್ಕೇರಿ, ಮಾಜಿ ಶಾಸಕರಾದ ಎಸ್.ಬಿ. ಘಾಡ್ಗೆ, ಕಾಗವಾಡ್ ಶಾಸಕ ರಾಜು ಕಾಗೆ ಅವರು ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಪತ್ರಿಕೆಗೋಷ್ಠಿಯಲ್ಲಿ ಕಾಲೇಜಿನ ಪ್ರಿನ್ಸಿಪಲರಾದ ಡಾಕ್ಟರ್ ರಮೇಶ್ ಕುಣಕೇರಿ, ಉಪ ಪ್ರಿನ್ಸಿಪಲರಾದ ಡಾಕ್ಟರ್ ರಾಮಗೌಡ ಪಾಟೀಲ್ ಹಾಗೂ ಎನ್ಎಸ್ ನಿಡಗುಂಡಿ ಯುವಕರು ಉಪಸ್ಥಿತರಿದ್ದರು. ನಮ್ಮ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆ ಪ್ರತಿ ವರ್ಷದಂತೆ ಈ ಸಲ ಗೊಮ್ಮಟೋತ್ಸವ ಕಾರ್ಯಕ್ರಮವನ್ನು ಬರುವ 23, 24, 25 ತಾರೀಕಿಗೆ ಹಮ್ಮಿಕೊಂಡಿದ್ದೇವೆ.
ಅದರಲ್ಲಿ ಈ ಸಲದ ಗೊಮ್ಮಟೋತ್ಸವ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರೊಳಗೆ ಅಂದರೆ ಬರುವ 23 ತಾರೀಕಿಗೆ ಶನಿವಾರ ನಮ್ಮ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಗ್ರ್ಯಾಜುಯೇಷನ್ ಡೇ ಸೆರೆಮನಿನೂ ಅದೇ ದಿವಸ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇನ್ನೂ ಒಂದು ಕಾರ್ಯಕ್ರಮ ಅಂತಂದರೆ ನಮ್ಮ CBSE ಸ್ಕೂಲ್ ಮತ್ತು PU ಕಾಲೇಜಿನ ಫೌಂಡೇಶನ್ ಸ್ಟೋನ್ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಮತ್ತೊಂದು ಹೊಸ ಒಂದು ಕಾರ್ಯಕ್ರಮ ಅಂತಂದರೆ ವಿನೂತನವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಯಾವ ಆಯುರ್ವೇದ ಕಾಲೇಜಲ್ಲಿ ಇರಲಿಲ್ಲ ಇನ್ನುವರೆಗೆ ಆ ಒಂದು ವಿಧಾನ ಅಂತಂದರೆ ನಮ್ಮ BAMS ವಿದ್ಯಾರ್ಥಿಗಳಿಗೆ ಶರೀರಶಾಸ್ತ್ರ ಅಥವಾ ಅನಾಟಮಿ ಓದಲಿಕ್ಕೆ ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವೇನು ಮಾಡ್ತಿದ್ವಿ ಇಷ್ಟು ವರ್ಷ ಅಂದರೆ ಶರೀರ ಛೇದನೆ ಮಾಡಿ ಅದರೊಳಗಿರ್ತಕ್ಕಂಥ ಅನಾಟಮಿಯನ್ನು ಕಲಿಸ್ತಕ್ಕಂಥ ಕೆಲಸ ಮಾಡ್ತಿದ್ವಿ. ಈಗೇನಾಗಿದೆ ಅಂತಂದರೆ ಒಂದು ಹೊಸ ವಿಧಾನ, ಯಾಕಂದ್ರೆ ಈ ಸೈನ್ಸ್ ಹೇಗೆ ಡೆವಲಪ್ ಆಗಿದೆ ಅಥವಾ ನಿಮ್ಮ ಸಾಫ್ಟ್ವೇರ್ ಯಾವ ಥರ ಡೆವಲಪ್ ಆಗ್ತಿದೆ ಆ ಥರ ಈಗ ನಮ್ಮಲ್ಲಿ ಒಂದು ವರ್ಚುವಲ್ ಡಿಸೆಕ್ಷನ್ ಟೇಬಲ್ ಅಂತ ಒಂದು ಹೊಸ ಟೇಬಲ್ ತಂದಿದ್ದೀವಿ. ಸುಮಾರು 1 ಕೋಟಿಗಿಂತ ಹೆಚ್ಚು ಖರ್ಚಿದೆ ಅಂಥ ಒಂದು ಟೇಬಲ್ ತಂದಿದ್ದೀವಿ. ಆ ಟೇಬಲ್ನಿಂದ ನಾವು ಮಕ್ಕಳಿಗೆ ಅನಾಟಮಿ ಆಗಲಿ ಫಿಸಿಯಾಲಜಿ ಆಗಲಿ ಇಷ್ಟು ಸರಳವಾಗಿ ಇಷ್ಟು ಈಸಿಯಾಗಿ ವಿತ್ ಪ್ರೂಫ್ 3D ಇಫೆಕ್ಟ್ನಲ್ಲಿ ಅದನ್ನು ಕಲಿಸ್ತಕ್ಕಂಥ ಒಂದು ಹೊಸ ವಿಧಾನ ಇದು. ಈ ವಿಧಾನವನ್ನು ನಾವು ಅದೇ ದಿವಸ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದೆಲ್ಲ ಉದ್ಘಾಟನೆಯನ್ನು ಮಾಡಲಿಕ್ಕೆ ಅವತ್ತಿನ ಈ ಕಾರ್ಯಕ್ರಮಕ್ಕೆ ಈ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಪಾಲಕ ಮಂತ್ರಿಗಳು ಹಾಗೂ PWD ಮಂತ್ರಿಗಳು, ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಅವ್ರ ಜೊತೆಗೇ ನಮ್ಮ ಭಾಗದ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಕಾಶಣ್ಣ ಹುಕ್ಕೇರಿ ಅವರು ಬರ್ತಾ ಇದ್ದಾರೆ. ಜೊತೆಗೆ ಮಾಜಿ ಮಂತ್ರಿಗಳಾದಂಥ ವೀರಕುಮಾರ್ ಪಾಟೀಲ್ ಅವರು ಇರ್ತಾರೆ. ಮಾಜಿ ಶಾಸಕರಾದಂಥ ಸನ್ಮಾನ್ಯ SP ಘಾಟಿಯಾರ್ ಇರ್ತಾರೆ. ಹೀಗೆ ಶನಿವಾರ ದಿನ ಭಾಳ ಮುಂಜಾನೆ 9:30 ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದ್ದಾವೆ. ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ST ಜಾತಿ ಪ್ರಮಾಣ ಪತ್ರ ಜಾರಿಗಾಗಿ ಕರ್ನಾಟಕ ಪ್ರದೇಶ ಕುರುಬ ಸಂಘ ಸೇಡಂ ತಾಲೂಕಾ ಘಟಕ ವತಿಯಿಂದ ಹೋರಾಟ ಮಾಡಲಾಯಿತು. ಹೋರಾಟದ ಉದ್ದೇಶ ಮಾತನಾಡಿದ ತಾಲೂಕಾ ಕುರುಬ ಸಮಾಜದ ಅಧ್ಯಕ್ಷ ಸತೀಶ್ ಪೂಜಾರಿ ಅವರು, ಬಿಜೆಪಿ ನಾಯಕರು ಚಿಂಚೋಳಿ ಮತ್ತು ಬಸವಕಲ್ಯಾಣ ಉಪ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಎಂದು ಬಿಜೆಪಿ ಸರ್ಕಾರದ ಮೇಲೆ ಹರಿಹಾರಿದರು ಮತ್ತು ಸಂಘಟಿತವಾಗಿ ನಾವು ಹೋರಾಟ ಮಾಡಿದರೆ ಮಾತ್ರ ನಮಗೆ ಜಯ ಸಿಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಲಿಂಗ ಬೀರದೇವರು ಕನಕ ಗುರುಪೀಠ ತಿಂಥಣಿ ಜಿಲ್ಲಾಧ್ಯಕ್ಷ ಗುರುರಾಜ್ ಪೂಜಾರಿ, ಹನುಮಂತ್ ಪೂಜಾರಿ, ಮಾದೇವ್, ಬಸವರಾಜ್ ಬೆನಕನಹಳ್ಳಿ, ವಸಂತ್ ವಕೀಲರು, ಯಲ್ಲಲಿಂಗ, ರವೀಂದ್ರ ದಸ್ತಪುರೆ, ಗೋಪಾಲ್, MP ಅಯ್ಯಪ್ಪ, ಅಬಳ್ ಜಗದೇವಪ್ಪ, ಹಾಸಪ್ಪ ಮುದೋಳ್, ಮಲ್ಲಿಕಾರ್ಜುನವರು ಸೇರಿದಂತೆ ಅನೇಕ ಹಿರಿಯರು ಯುವಕರು ಭಾಗಿಯಾಗಿದ್ದರು. ಸ್ಟ್ರೈಕ್ ಮಾಡಿದ್ವಿ. ಈಶ್ವರಪ್ಪನ ನೇತೃತ್ವದಲ್ಲಿ ಕೂಡ ನಾವು ಬೆಂಗಳೂರಿಗೆ ಹೋಗಿದ್ವಿ. ಸುಮಾರು ಒಂದು 10 ಲಕ್ಷ ಜನ ಸೇರಿದ್ವಿ. ಮೇಲೆ ಕೂಡ ಅವರ ಸರ್ಕಾರ ಇತ್ತು, ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇತ್ತು. ಅವಾಗ ಕೂಡ ನಮ್ಮ ಯಾವುದೇ ಒಂದು ST ಸರ್ಕಾರದಲ್ಲಿ ಪರಿಗಣಿಸಲಿಲ್ಲ. ಮೊನ್ನೆ ಹೋದ 1.5 ವರ್ಷ ಹಿಂದೆ ಬಿಜೆಪಿ ಸರ್ಕಾರ ಇದ್ದು ಕೂಡ ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಸಾಹೇಬರು ಬಂದು ನಾವೆಲ್ಲ ಒಂದು ದೊಡ್ಡ ಹೋರಾಟ ಹಮ್ಮಿಕೊಂಡಿದ್ದೀವಿ. ಆ ಹೋರಾಟದಲ್ಲಿ ನಮ್ಮ ಕಿಂತೂರು ಬ್ರಿಡ್ಜ್ ಸ್ವಾಮಿಗಳು ಕೂಡ ಇದ್ದರು, ಎಲ್ಲ 3 ಜಿಲ್ಲೆಗಳ ಮುಖಂಡರುಗಳಿದ್ದರು, ಸಮಾಜದ ಎಲ್ಲ ಒಂದು ಚುನಾಯಿತ ಪ್ರತಿನಿಧಿಗಳಿದ್ದರು. ಆ ಒಂದು ಸಮಯದಲ್ಲಿ ಹೋರಾಟ ಮಾಡಬೇಕಾದ್ರೆ ಅವ್ರು ಏನಂತ ನಮಗೆ ಸಂತೋಷ ಬೊಮ್ಮಾಯಿ ಅವರು ಹೇಳಿದ್ರು, ಕೆಲವು ತಿಂಗಳಲ್ಲಿ ನಿಮಗೊಂದು ಸಿಹಿ ಸುದ್ದಿ ಕೊಡ್ತೀನಿ ಅಂದರು. ಅವರು ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿ 7 ವರ್ಷ ಆದರೂ ಕೂಡ ಯಾವುದೇ ಇದ್ರ ಒಂದು ಶಬ್ದ ಎತ್ತಾ ಇಲ್ಲ. ನೀವು ಈ ಒಂದು ಶಬ್ದ ಯಾಕೆ ಎತ್ತಲ್ಲ ಅಂದ್ರೆ ನಮ್ಮ ಶಕ್ತಿಯಲ್ಲಿ, ನಮ್ಮ ಸಂಘಟನೆಯಲ್ಲಿ ಹೆಚ್ಚಿನ ಶಕ್ತಿ ಇಲ್ಲ. ನಾವು ಯಾರೋ ಹೋರಾಟ ಮಾಡ್ಬೇಕಾದ್ರೆ ಅವ ಮಾಡ್ತಾರೆ ಮಾಡ್ಲಿ ಬಿಡು, ಇವ ಮಾಡ್ತಾರೆ ಮಾಡ್ಲಿ ಬಿಡು ಅಂತೀವಿ. ಎಲ್ಲರೂ ಒಬ್ರಿಗೊಬ್ರು ಕಾಲು ನಾವೇ ಹೇಳ್ಕೊತೀವಿ, ಬೇರೆ ಯಾರು ಇಲ್ಲ. ನಮ್ಮ ಕಾಲಗಳು ನಮ್ಮ ಸಮಾಜದವರು ಹೇಳ್ತಾರೆ. ಎಲ್ಲಿ ತನಕ ನಾವು ಒಂದಾಗಲ್ಲ ನಮಗೆ ಯಾವುದೇ ಒಂದು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರಲ್ಲಿ ಕೈ ಮುಗಿದು ವಿನಂತಿಗೊಳಿಸ್ತೇನೆ. ಯಾವುದೇ ಒಂದು ಸಂಘಟನೆ ಆಗಲಿ ಸ್ಟ್ರೈಕ್ ಆಗಲಿ ಬರಬೇಕಾದ್ರೆ ಎಲ್ಲರೂ ಒಂದುಗೂಡಿ ಬಂದ್ರೆ ಮಾತ್ರ ಈ ಒಂದು ಜಯ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿವರೆಗೂ ಮಾತಾಡಲಿಕ್ಕೆ ಅನುಕೂಲ ಮಾಡ್ತಾ ಎಲ್ಲರಿಗೂ ಹೋಗಿರ್ತೀನಿ.
ಕೊರಟಗೆರೆ ತಾಲೂಕಾ ವಡ್ಡಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಲ್ಕೆರೆ ಗ್ರಾಮದ ಸರ್ವೆ ನಂಬರ್ 155/3ರಲ್ಲಿ ವ್ಯಕ್ತಿಯೊಬ್ಬರು ಅನಧಿಕೃತವಾಗಿ ಕೋಳಿ ಫಾರಂ ನಿರ್ಮಿಸುತ್ತಿದ್ದು, ಇದನ್ನು ತೆರವುಗೊಳಿಸುವಂತೆ ಕಂದಾಯ ಗ್ರಾಮ ಪಂಚಾಯತಿ ಪೊಲೀಸ್ ಇಲಾಖೆಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾವೇರಿ ಜಿಲ್ಲಾಡಳಿತ ಕಲ್ಕೆರೆ ಗೋಬಲ್ಗುಟ್ಟೆ ಗ್ರಾಮಗಳ ಜನರ ಮನವಿಗೆ ಸ್ಪಂದಿಸಿ ಕೋಳಿ ಫಾರಂ ಪರವಾನಗಿ ರದ್ದುಪಡಿಸಲಿ ಎಂದು ಶ್ರತಿ ಅವರು ಪತ್ರಿಕೆಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಶ್ರತಿಯವರು, ಹಾವೇರಿ ನಗರದ ಹುಸೇನ್ ಸಾಬ್ ಎಂಬ ವ್ಯಕ್ತಿಯೊಬ್ಬರು ಕಲ್ಕೆರೆ ಗ್ರಾಮದ ದಲಿತರಿಗೆ ದರಖಾಸ್ತಿನಲ್ಲಿ ಮಂಜೂರಾಗಿದ್ದ 2 ಎಕರೆ ಭೂಮಿ ಖರೀದಿ ಊರಿನವರಿಗೆ ಕುರಿ ಫಾರಂ ನಿರ್ಮಿಸುವುದಾಗಿ ನಂಬಿಸಿ ಕೋಳಿ ಫಾರಂ ನಿರ್ಮಿಸುತ್ತಿದ್ದಾರೆ. ಸದರಿ ಕೋಳಿ ಫಾರಂನಿಂದ ವಾಸದ ಮನೆಗಳು ಕೇವಲ 250 ಮೀಟರ್ ದೂರದಲ್ಲಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳ ಪ್ರಕಾರ ಕೋಳಿ ಫಾರಂ ನಿರ್ಮಾಣದ ಜಾಗ ವಾಸದ ಮನೆಗಳಿಂದ ಕನಿಷ್ಠ 500 ಮೀಟರ್ ದೂರ ಇರಬೇಕು ಎಂದಿದೆ. ಆದರೆ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೋರಿ ಕೋಳಿ ಫಾರಂ ನಿರ್ಮಿಸುವ ಮೂಲಕ ಜನರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ದೂರಿದರು. ರಾಜ್ಯದ ಗೃಹ ಮಂತ್ರಿಗಳು ಆಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿನಿಧಿಸುವ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಕಲ್ಕೆರೆ ಗ್ರಾಮದಲ್ಲಿ ಈ ಅಕ್ರಮ ನಡೆಯುತ್ತಿದ್ದು, ಗ್ರಾಮ ಪಂಚಾಯತಿ ಇಂದಾಗಲಿ ಕಂದಾಯ ಇಲಾಖೆಯಿಂದಾಗಲಿ ಕೋಳಿ ಫಾರಂ ನಿರ್ಮಾಣಕ್ಕೆ ಯಾವುದೇ ಅನುಮತಿ ಪಡೆದಿಲ್ಲ. ಈ ಬಗ್ಗೆ ಗ್ರಾಮ ಪಂಚಾಯತಿ ಕಂದಾಯ ಇಲಾಖೆಯ ವಿಎಆರ್ಐ ತಹಸೀಲ್ದಾರರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸ್ಥಳೀಯ ನ್ಯಾಯಾಲಯದಲ್ಲಿಯೂ ಪ್ರಕರಣ ದಾಖಲಾಗಿದ್ದು, ನ್ಯಾಯಾಲಯದ ಕೆಲ ದಿನ ತಡೆಯಾಜ್ಞೆ ನೀಡಿ ನಂತರ ಪ್ರಕರಣವನ್ನು ಬೇರೊಂದು ನ್ಯಾಯಾಲಯದಲ್ಲಿ ದಾಖಲಿಸುವಂತೆ ಅರ್ಜಿದಾರರಿಗೆ ಸೂಚಿಸಿ ವಜಾ ಮಾಡಿದೆ. ಇದನ್ನೇ ನೆಪ ಮಾಡಿಕೊಂಡು ನ್ಯಾಯಾಲಯದಲ್ಲಿ ಕೇಸ್ ವಜಾ ಆಗಿದೆ ಎಂದು ಸುತ್ತಮುತ್ತಲ ಗ್ರಾಮಸ್ಥರನ್ನು ನಂಬಿಸಿ ಬಲವಂತವಾಗಿ ಕೋಳಿ ಫಾರಂ ಕಟ್ಟಡ ಕಟ್ಟಿದ್ದಾರೆ. ಮರಿ ಬಿಟ್ಟು ಸಾಕಾಣಿಕೆ ಆರಂಭಿಸುವ ಮುನ್ನ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂಬುದು ನಮ್ಮ ಆಗ್ರಹವಾಗಿದೆ ಎಂದು ಶ್ರತಿ ತಿಳಿಸಿದರು. ಹಾವೇರಿ ಮೂಲದ ಹುಸೇನ್ ಸಾಬ್ ಅವರು ರಾಜಕೀಯವಾಗಿಯೂ ಬಹಳ ಪ್ರಬಲರಿದ್ದು, ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಮೂಲಕ ಕೋಳಿ ಫಾರಂ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ಜನರ ಮೇಲೆ ಕೊರಟಗೆರೆ ಹೊಳವನಹಳ್ಳಿಯಿಂದ ಜನರನ್ನು ಕರೆತಂದು ಬೆದರಿಸುವ ಕೆಲಸ ಮಾಡುತ್ತಿದ್ದಾರೆ. ಅಲ್ಲದೆ ನಮ್ಮ ದೂರಿನ ಮೇಲೆ ಸರ್ವೆಗೆ ಬಂದಂತಹ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ತಾಲೂಕಾ ಸರ್ವೇಯರ್ ನೀಡಿದ್ದ ವರದಿಯನ್ನು ಕೈಬಿಟ್ಟು ಮತ್ತೊಂದು ವರದಿ ಪಡೆದು ಮೋಸ ಮಾಡಲು ಮುಂದಾಗಿದ್ದಾರೆ ಎಂದು ದೂರಿದರು. ಈಗಾಗಲೇ ಕಲ್ಕೆರೆ ಮತ್ತು ಗೋಬಲ್ಗುಟ್ಟೆ ಗ್ರಾಮದ ಸುತ್ತಮುತ್ತ 3 ಕೋಳಿ ಫಾರಂಗಳಿದ್ದು, ಇಲ್ಲಿನ ವಾಸನೆಗೆ ವಿಷಕಾರಿ ಹಾವುಗಳ ಸಂಖ್ಯೆ ಹೆಚ್ಚಾಗಿದೆ. ಅಲ್ಲದೆ ಚಿರತೆ ಕರಡಿಗಳ ಕಾಟವು ಹೆಚ್ಚಾಗಿದೆ. ನಾಳೆಗಳು ಸತ್ತ ಕೋಳಿ ತಿಂದು ಜನರು ಸಾಕಿರುವ ಕೋಳಿ, ಕುರಿ, ಮೇಕೆಗಳ ಮೇಲೆ ಎರಗುತ್ತಿವೆ. ಮಕ್ಕಳು ರಸ್ತೆ ದಾಟಿ ಶಾಲೆಗೆ ಹೋಗಲು ಹೆದರುವಂತಹ ಸ್ಥಿತಿ ಇದೆ. ಹಾಗಾಗಿ ಜಿಲ್ಲಾಡಳಿತ ಕೂಡಲೇ ಕೋಳಿ ಫಾರಂ ಪ್ರಾರಂಭವಾಗುವುದನ್ನು ತಡೆದು ಗ್ರಾಮಸ್ಥರಿಗೆ ನ್ಯಾಯ ಕೊಡಿಸಬೇಕೆಂಬುದು ನಮ್ಮೆಲ್ಲರ ಆಗ್ರಹವಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಲ್ಕೆರೆ ಮತ್ತು ಗೋಬಲಗುಟ್ಟೆ ಗ್ರಾಮಗಳ ಜನರಾದ ಲಕ್ಷಮ್ಮ, ಕೃಷ್ಣಮೂರ್ತಿ, ಚಂದ್ರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ಸಮಸ್ಯೆ ಬಂದ್ಬಿಟ್ಟು ಈ 3 ಹಳ್ಳಿ ಮಧ್ಯೆ ಒಂದು ಕೋಳಿ ಫಾರ್ಮ್ ಆಗ್ತಾ ಇದೆ. 200 ಮೀಟರ್ ಅಂತರದಲ್ಲಿ ಅಷ್ಟೇ ಆಗ್ತಾ ಇದೆ. ಫಸ್ಟ್ ನಾವು ಇದನ್ನ ಧ್ವನಿ ಎತ್ತಿದ್ದು ಅಂತ ಹೇಳಿದ್ರೆ 15ನೇ ತಾರೀಕು 10ನೇ ತಿಂಗಳಲ್ಲಿ ನಾವು ಹೋಗಿ PDO ಅವ್ರಿಗೆ ಅರ್ಜಿ ಕೊಡ್ತೀವಿ. PDO ಅವ್ರಿಗೆ ಅರ್ಜಿ ಕೊಟ್ಟಾಗ ಅವ್ರು ಹೇಳ್ತಾರೆ, ಇದು ನಾನೆಲ್ಲ ಕೊಟ್ಟಿರೋದು, ಇದು ಅರ್ಜಿ ನಮ್ಮ ಊರಿನ ಜನ ಹಾಕಿ ನಾವು ಅವ್ರಿಗೆ ಅರ್ಜಿ ಕೊಟ್ಟಾಗ ಅವ್ರು ನಮಗೆ ಹೇಳ್ತಾರೆ, ಇದು ನಾನೆಲ್ಲ ಕೊಟ್ಟಿರೋದು, ನನಗೂ ಹಿಂದೆ ಇದ್ದಿದ್ದು PDO ಇದನ್ನ ಲೈಸೆನ್ಸ್ ಕೊಟ್ಟಿರೋದು. ಸರ್ ವಡ್ಗೆರೆ ಪಂಚಾಯತಿ, ಸರ್ ವಡ್ಗೆರೆ ಪಂಚಾಯತಿ, ಕಲ್ಕೆರೆ ಗ್ರಾಮ ವಡ್ಗೆರೆ ಪಂಚಾಯತಿ. ನಾನೆಲ್ಲ ಹಳೆ PDO ಕೊಟ್ಟಿರೋದು. ಇವಾಗ ನೀವು ಅರ್ಜಿ ಕೊಟ್ಟಿರೋದ್ರಿಂದ ನಾನು ರಿನಿವಲ್ ಮಾಡಲ್ಲ, ಇಲ್ಲಿಗೆ ತಡೆ ಹಿಡಿತೀನಿ. ಆದ್ರೆ ನಾನು ಅರ್ಜಿ ಇದನ್ನ ನೀವು ಲೈಸೆನ್ಸ್ ಕೊಡೋಕೆ ಅಷ್ಟೇ ನಮಗೆ ಆಗೋದು, ಇದನ್ನ ನೀವು ಕ್ಯಾನ್ಸಲ್ ಮಾಡಿಸ್ಬೇಕಂದ್ರೆ ತಹಸೀಲ್ದಾರ್ ಅವ್ರ ಹತ್ರ ಹೋಗಿ ಅಂತ ಹೇಳಿದ್ರು ಸರ್. ನಾವು ಅದೇ ದಿನ ತಹಸೀಲ್ದಾರ್ ಅವ್ರಿಗೂ ಕೂಡ ಅರ್ಜಿ ಕೊಡ್ತೀವಿ. ಅಂದ್ರೆ 5ನೇ ತಾರೀಕು ಅಕ್ಟೋಬರ್ ತಿಂಗಳು ಸರ್, 2 ತಿಂಗಳು ಆಗೋಗಿದೆ. ಅವ್ರಿಗೂ ಹೋಗಿ ಸಹ ಅರ್ಜಿ ಕೊಡ್ತೀವಿ ಸರ್. ನಾವು ಅರ್ಜಿ ಕೊಟ್ಮೇಲೆ ಅವ್ರು ಹೇಳ್ತಾರೆ, ಅಲ್ಲೂ ಸಹ ನಮಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದನ್ನ ನಾವು ತಗೊಂಡಿದ್ವಿ, ಆಕ್ಷನ್ ತಗೊಳ್ತೀವಿ, ನೀವು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅವತ್ತು ಅವ್ರು ಏನು ಮಾಡೋದಿಲ್ಲ. ಇದು ನಮಗೆ ಬರೋದಿಲ್ಲ, ನೀವು ಹೋಗ್ಬಿಟ್ಟು CO ಅವ್ರಿಗೋ ಅಥವಾ ಗ್ರಾಮ ಪಂಚಾಯತಿ ಲಿಮಿಟಲ್ಲೋ ಕೇಳಬೇಕಂತ ಮತ್ತೆ ನಮಗೆ ಹೇಳ್ತಾರೆ ಸರ್. ಮತ್ತೆ ನಾವು ಹೋಗಿ CO ಅವ್ರಿಗೂ ಅರ್ಜಿ ಕೊಡ್ತೀವಿ. ಅದೇ ತಿಂಗಳು 12ನೇ ತಾರೀಕಿಗೆ ಮತ್ತೆ ಅರ್ಜಿ ಕೊಡ್ತೀವಿ ಸರ್. CO ಅವ್ರಿಗೂ ಅರ್ಜಿ ಕೊಡ್ತೀವಿ ಸರ್. ಅಲ್ಲಿಂದ ಮತ್ತೆ ನಮ್ಮನ್ನು ಕಳಿಸ್ತಾರೆ. ಇದು ಸರ್ವೆ ನಂಬರಿಗೆ ಬರೋದ್ರಿಂದ ಪಂಚಾಯತಿ ವ್ಯಾಪ್ತಿಗೆ ಒಳಪಡಲ್ಲ, ನೀವು ಮತ್ತೆ ಹೋಗಿ ತಹಸೀಲ್ದಾರ್ ಅವ್ರನ್ನೇ ಮೀಟ್ ಮಾಡಿ ಅಂತ ಹೇಳ್ತಾರೆ ಸರ್. ಅಲ್ಲಿವರೆಗೂ ಯಾವುದೇ ಥರದ ಆ್ಯಕ್ಷನ್ನು ತೊಗೊಂಡಿರಲ್ಲ. ಯಾರು ಆ್ಯಕ್ಷನ್ ತೊಗೊಂಡಿದ್ದಕ್ಕೆ ಒಂದು ಲೋಕಲ್ ಚಾನೆಲ್ಗಳಲ್ಲಿ ಇದ್ರ ಬಗ್ಗೆ ನ್ಯೂಸ್ ಪ್ರಕಟ ಆಗುತ್ತೆ.
ಪ್ರಕಟ ಆದ್ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಕ್ಕಪಕ್ಕ ಜನರನ್ನ ಬಿಟ್ಟು ಬೇರೆ ಬೇರೆ ಊರವ್ರನ್ನ ಕರೆಸಿ ನಮಗೆ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ಗ್ರಾಮೀಣ ಪೊಲೀಸ್ ಠಾಣೆ ಸಾರ್ವಜನಿಕ ಹೋಗುವ ರಸ್ತೆಯ ನಾಲಿ ಚರಂಡಿ ಸಿಸಿ ರಸ್ತೆ ಇಲ್ಲದ ಕಾರಣ ಚರಂಡಿಯ ನೀರು ಪೊಲೀಸ್ ಠಾಣೆ ಮುಂದೆ ನಿಂತಿರುತ್ತದೆ. ಬಸವಕಲ್ಯಾಣ ನಗರ ಸಭೆಯವರ ಸ್ವಚ್ಛತಾ ಕರ್ಮಿಗಳು ಸ್ವಚ್ಛತೆ ಮಾಡುತ್ತಿಲ್ಲ ಎಂದು ಸಾಮಾಜಿಕ ಹೋರಾಟಗಾರರಾದ ಧನರಾಜ್ ಡಿ ರಾಜೋಳಿ ಅವರು ಆರೋಪಿಸಿದ್ದಾರೆ. ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ವಿಜಯ್ ಸಿಂಗ್ ಅವರು ಮುಖ್ಯಮಂತ್ರಿ ಅನುದಾನದಲ್ಲಿ ಹಣವನ್ನು ತಂದು ಗ್ರಾಮೀಣ ಪೊಲೀಸ್ ಠಾಣೆ ಎದುರು ಇರುವ ನಾಲಿಗಳ ರಸ್ತೆಯನ್ನು 1 ತಿಂಗಳು ಒಳಗಾಗಿ ಕೆಲಸ ಪ್ರಾರಂಭ ಮಾಡಬೇಕು ಎಂದು ಸಾಮಾಜಿಕ ಹೋರಾಟಗಾರರಾದ ಧನರಾಜ್ ಡಿ ರಾಜೋಳಿ ಅವರು ಆಗ್ರಹಿಸಿದರು. ಬಸವ ಕಲ್ಯಾಣದ ನಗರದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ನಾಲಿ ಸಿಸಿ ರೋಡ್ ಇಲ್ಲದೆ ಚರಂಡಿ ನೀರನ್ನು ರೋಡ್ ಮೇಲೆ ಹರಿತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಶಾಸಕರು ಮತ್ತು ಮಾಜಿ MLC ಆದ ವಿಜಯ್ ಸಿಂಗ್ ಸಾಹೇಬ್ರೆ ತಮ್ಮ ಸರ್ಕಾರವಿದೆ ಕರ್ನಾಟಕದಲ್ಲಿ ಕೂಡಲೇ ಏನಪ್ಪ ಅಂದ್ರೆ ಇದಕ್ಕೆ ಯಾವ ಬಜೆಟ್ನ ತಂದು ಸಿಸಿ ರೋಡ್ ಮಾಡಬೇಕು ಮತ್ತು ನಾಲಿ ಮತ್ತು ಚರಂಡಿಗಳನ್ನು ಹೋಗುವ ಸಾರ್ವಜನಿಕರಿಗೆ ಪೊಲೀಸ್ ಸ್ಟೇಷನ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ದಲ್ಲಿ ಏನಪ್ಪ ಅಂದ್ರೆ ಹೋಗ್ಲಿಕ್ಕೆ ಭಾಳ ತೊಂದರೆ ಆಗಲಾಗ್ತದೆ. ತಾವು ದಯಮಾಡಿ ನಗರಸಭೆ ಮತ್ತು ಆಯುಕ್ತರಿಗೂ ಮತ್ತು AW ಅವ್ರಿಗೆ ಜೈ ಅವ್ರಿಗೆ ಕರೆದೇನಪ್ಪ ಅಂದ್ರೆ ವಿಜಯ್ ಸಿಂಗ್ ಸಾಹೇಬ್ರೆ ತಾವು ಎಸ್ಟಿಮೇಟ್ ಮಾಡೇನಪ್ಪ ಅಂದ್ರೆ ಮುಖ್ಯಮಂತ್ರಿ ಫಂಡದಲ್ಲಿ ಏನಪ್ಪ ಅಂದ್ರೆ ಆ ಗ್ರಾಮೀಣ ಪೊಲೀಸ್ ಸ್ಟೇಷನ್ದಲ್ಲಿ ಸಿಸಿ ರೋಡು ಮತ್ತು ನಾಲಿ ಏನಪ್ಪ ಅಂದ್ರೆ ಶೀಘ್ರದಲ್ಲಿ ತಾವು ಅಧಿಕಾರಿಗಳಿಗೆ ಕರೆದೇನಪ್ಪ ಅಂದ್ರೆ ಬಜೆಟ್ ಮಂಜೂರು ಮಾಡಿಸೇನಪ್ಪ ಅಂದ್ರೆ ಶೀಘ್ರದಲ್ಲಿ ಅಂದರೆ ಕಾಮಗಾರಿ ಚಾಲನೆ ಮಾಡಬೇಕಾಗಿ 1 ತಿಂಗಳಲ್ಲಿ ಮಾಡಬೇಕಾಗಿ ತಮಗೇನಂದ್ರೆ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಧನರಾಜ್ ಡಿ ರಾಜೋಳಿ, ಧರ್ಮಪಂಕಜ್ ಬಸವಕಲ್ಯಾಣ. ವೈಕುಂಠ ಏಕಾದಶಿ ನಿಮಿತ್ತ ಬೀದರ್ ನಗರದ ರಾಂಪುರಿ ಕಾಲೋನಿಯಲ್ಲಿರುವ ನಾರಾಯಣಪುರಂನ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಗೋಶಾಲೆ ಟ್ರಸ್ಟ್ ವತಿಯಿಂದ ಶನಿವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆ ಸೇರಿದಂತೆ ನೆರೆ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಸಾವಿರಾರು ಭಕ್ತರು ಸಾಗೋಪದಿಯಲ್ಲಿ ಹರಿದು ಬಂದು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವರ ದರ್ಶನ ಪಡೆದು ಗೋಶಾಲೆಯಲ್ಲಿರುವ ಗೋವುಗಳಿಗೆ ಮೇವು ತಿನ್ನಿಸಿ ಧನ್ಯರಾದರು. ವೈಕುಂಠ ಏಕಾದಶಿ ನಿಮಿತ್ತ ಶನಿವಾರ ಬೆಳಗ್ಗೆ 3 ರಿಂದ 7 ಗಂಟೆಯವರೆಗೆ ಸುಪ್ರಭಾತ, ಅಭಿಷೇಕ ಮತ್ತು ಅಲಂಕಾರ ಮಾಡಲಾಯಿತು. ಬೆಳಗ್ಗೆ 7 ರಿಂದ ರಾತ್ರಿ ಗಂಟೆಯವರೆಗೆ ದೇವರ ದರ್ಶನ, ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆವರೆಗೆ ಪುಷ್ಪ ಹಾಗೂ ತುಳಸಿ ಅರ್ಚನೆ, ಬೆಳಗ್ಗೆ 9 ರಿಂದ ರಾತ್ರಿ 8 ಗಂಟೆವರೆಗೆ ಗೋಪೂಜೆ ಕಾರ್ಯಕ್ರಮ ನಡೆಯಿತು. ಮಧ್ಯಾಹ್ನ 1 ರಿಂದ ಬೀದರ್ ನಗರದ ವಿವಿಧ ಶಾಲೆಗಳ ಸುಮಾರು 2500ಕ್ಕೂ ಅಧಿಕ ಮಕ್ಕಳಿಂದ ಸಾಮೂಹಿಕ ಭಗವದ್ಗೀತೆಯ 10ನೇ ಅಧ್ಯಾಯ ಹಾಗೂ ಹನುಮಾನ್ ಚಾಲೀಸಾ ಪಾರಾಯಣ ಮಾಡಿದರು. ಮಧ್ಯಾಹ್ನ 3 ರಿಂದ ರಾತ್ರಿ 9 ಗಂಟೆಗಳವರೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಕಾರ್ಯಕ್ರಮ ನಡೆಯಿತು. ಟ್ರಸ್ಟ್ ಅಧ್ಯಕ್ಷರಾದ ಪ್ರಭಾಕರ್ ಮೇಲಾಪುರೆ ಅವರ ಮೊಮ್ಮಗಳು ಹೈದರಾಬಾದಿನ UKG ವಿದ್ಯಾರ್ಥಿನಿ ಕುಮಾರಿ ಆರನ್ ಹನುಮಾನ್ ಚಾಲೀಸಾ ಹಾಗೂ ಭಗವದ್ಗೀತಾ ಪಾರಾಯಣ ಮಾಡಿ ಸಭಿಕರ ಗಮನ ಸೆಳೆದರು. ಈ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಮೇಲಾಪುರೆ, ಟ್ರಸ್ಟ್ ಮ್ಯಾನೇಜರ್ ರಾಜಶೇಖರ್ ಹಣಕುಣಿ, ಬಸವರಾಜ್ ನಿಟ್ಟುರೆ, ರಾಜಾರಾಮ್ ಚಿಟ್ಟ, ಹನುಮಂತ್ ಅರ್ಥಂ ಅವರು ಸೇರಿದಂತೆ ಭಕ್ತರು, ಶಾಲಾ ಮಕ್ಕಳು, ಮಂದಿರದ ಪದಾಧಿಕಾರಿಗಳು ಇದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.